Watch India's largest kids library only on Jio Hotstar. Download the app now. ಅಯ್ಯಮ್ಮ, ಎಷ್ಟು ಸಾರಿ ಹೇಳೋದು ನಿನಗೆ ಕೆಲಸ ಕರೆಕ್ಟ್ ಆಗಿ ಮಾಡು ಅಂತ. ಈ ವಾರ್ನಿಂಗು ನಿನಗೆ ಫೈನಲ್ ವಾರ್ನಿಂಗು. ಅಪ್ಪ ನೀವಿಲ್ಲಿ ಅಪ್ಪ ಅಲ್ಲ, ಕಮಿಷನರು. ಇವತ್ತು ನೀನು ಜಾನ್ನ ಹಿಡಲಿಲ್ಲ ಅಂದ್ರೆ ಇದು ನಿನ್ನ ಕೊನೆ ಸಲ್ಯೂಟ್ ಆಗುತ್ತೆ. ಈ ನಿನ್ನ ವೇಸ್ಟ್ ಮಾಡಿ ಸ್ನೇಹಿತನ ಸ್ಟೇಷನ್ ಅಲ್ಲಿ ಕೂಡ್ಸ್ಕೊಂಡು ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ತಿಂತ ಕೂತಿದ್ಯಾ. ಅಲ್ಲಿ ಜಾನ್ ಬ್ಯಾಂಕ್ ನ ಲೂಟಿ ಮಾಡ್ತಾ ಇದ್ರೆ ನೀ ಇಲ್ಲಿ ತಿಂತ ಕೂತ್ಕೊಂಡಿದ್ಯಾ, ಹಿಡಿಯಕ್ಕೂ ಹೋಗ್ದೇನೆ. ದಿನ ಎಲ್ಲ ಓತ್ಲ ಹೊಡಿತಾ ಇರ್ತೀಯ. ಅಪ್ಪ ಐ ಮೀನ್ ಕಮಿಷನರ್ ಸರ್, ಇವ್ರನ್ನೆಲ್ಲ ವೇಸ್ಟ್ ಮಾಡಿ ಸ್ನೇಹಿತರು ಅಲ್ಲ. ಹೆಸರು ಮೋಟು ಪತ್ಲು ಅಂತ. ಫುರ್ಫುರಿ ನಗರದಲ್ಲಿ ಕ್ರೈಮ್ ಕೇಸ್ ಏನೇ ಇದ್ರು ಕೂಡ ಇವ್ರು ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಿನಗೇನು ಕೆಲಸ ಇರುತ್ತೆ? ಮನೇಲಿ ಕೂತ್ಕೊಂಡು ಇಡ್ಲಿ ವಡೆ ದೋಸೆ ಚಟ್ನಿ ಎಲ್ಲ ತಿಂತ ಇರು. ಜೊತೆಗೆ ನೀನು ವೇಟ್ ಮಾಡಿ ಫ್ರೆಂಡ್ಸ್ನು ಕೂಡ್ಸ್ಕೋ. ಕಮಿಷನರ್ ಸರ್, ಅಪ್ಪ ಹಿಂಗೆಲ್ಲ ಫಿಟ್ಟಿಂಗ್ ಇಡಬೇಡಿ. ಹಾಗಾದ್ರೆ ಈಗ್ಲೇ ಹೋಗಿ ಜಾನ್ನ ಹಿಡಿ, ಇಲ್ಲ ಅಂದ್ರೆ ಈಗ್ಲೇ ಅಟ್ ಎ ಟೈಮ್ ರಿಸೈನ್ ಮಾಡು. ಅಪ್ಪ ಕಮಿಷನರ್ ಸರ್, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಅಮ್ಮ, ನನಗೆ ದೋಸೆ ಹೋಟ್ಲು ಓಪನ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಪ್ಪ. ಮೋಟು ಬದಲು ಏನಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಚಿಂಗಂ ಸರ್, ಕಣ್ಣೀರ್ ಹಾಕ್ಬೇಡಿ ಸರ್. ಚಿಂಗಂ ಸರ್, ಜಾನ್ ಎಲ್ಲೇ ಇದ್ರು ಹುಡುಕಿ ಎಳ್ಕೊಂಬಂದು ಸ್ಟೇಷನ್ ಅಲ್ಲಿ ಬಿಸಾಕ್ತಿವ್ ಸರ್. ಥ್ಯಾಂಕ್ ಯು ಮೋಟು ಬದಲು. ನಾಳೆ ನಮ್ಮಮ್ಮ ಕೈಯಾರೆ ಮಾಡಿದ ಉಪ್ಪಿಟ್ಟನ್ನ ತಂದು ನಿಮ್ಮಿಬ್ಬರಿಗೂ ತಿನ್ನಿಸ್ತೀನಿ. ಸಮೋಸ ತಗೋರಿ. ಮೊಟೋ ಜಾನ್ ವ್ಯಾನ್ ಬರ್ತಾ ಇದೆ ಕಣ. ಇದು ಒಳ್ಳೆ ಅವಕಾಶ ಕಣ, ಬಿಡೋದ್ ಬೇಡ, ಹಿಡ್ಕೊಂಬಿಡೋಣ. ಈ ಮೋಟಿಗೆ ದಿವಾಗಿವೆ ಹಿಡ್ಕೊಂಡ್ಬಿಟ್ಟಿದ್ಯಾ? ಟೀ ಅಂಗಡಿಯನ್ನು ಬಿಟ್ಟು ರೋಡ್ ಮಧ್ಯದಲ್ಲಿ ಸರ್ಕಲ್ ಬಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಮೊಟೋ ಸಮೋಸ ತಿಂದು ನಿನ್ ಕೆಲಸ ಶುರು ಹಚ್ಕೊಳ. ಕಣಪ್ಪ, ಸಮೋಸ ತಿನ್ಬಿಟ್ಟ ಅಂದ್ರೆ ನಂಬರ್ 1 ನಮ್ ಕತೆ ಅಷ್ಟೇ ಕಣ. ರಿವರ್ಸ್ ಗೇರ್ ಹಾಕೋ, ಎಸ್ಕೇಪ್ ಆಗೋಣ. ಅಯ್ಯಮ್ಮ ಅಯ್ಯಮ್ಮ, ಮೋಟು ಪತ್ಲು ಮಾತು ಕೊಟ್ರೆ ಒಂದ್ಸರಿನೂ ತಪ್ಪಿಲ್ಲ. ಮೋಟು ನನಗೆ ಪ್ರಾಮಿಸ್ ಮಾಡಿದ್ದ ಜಾನ ಹೇಳ್ಕೊಂಬಂದು ಸ್ಟೇಷನ್ ಅಲ್ಲಿ ಬಿಸಾಕ್ತೀನಿ ಅಂತ. ಓಕೆ, ಜಾನ್, ಹೋದ್ ತಿಂಗಳು ಸಿಟಿಲಿ ನೀನು ಎಷ್ಟು ಕಳ್ತನ ಮಾಡಿದ್ಯಾ? ಅದ್ರ ಲಿಸ್ಟ್ ಎಲ್ಲ ಬೇಗ ತೆಗಿ, ಇಲ್ಲ ಅಂದ್ರೆ ಲಾಕಪ್ಪ ಲಾಕಿ ಆ ಬೀಗನೇ ತೆಗೆಯಲ್ಲ, ಹಂಗ ಮಾಡ್ಬಿಡ್ತೀನಿ. ನಾನು ಕಳ್ತನ ಮಾಡೇ ಇಲ್ಲ, ನನಗೇನು ಗೊತ್ತಿಲ್ಲ. ಜಾನ್, ನಿನಗೆ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಕಳ್ತನ ಮಾಡಿದ ಮಾಲ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು, ಬಗಳು. ಇನ್ಸ್ಪೆಕ್ಟ್ರೆ, ನನ್ನ ಬಗಳಲ್ಲ ಕಣ್ರಿ, ಹೇಳಲ್ಲ ಕಣ್ರಿ. ಅಪ್ಪ, ಅಡೇ ಚಿಂಗಮ್ಮ, ಜಾನ್ ಕದ್ದಿಟ್ಟಿರೋ ಮಾಲ್ ಎಲ್ಲಿದೆ ತಾನಿ ಕಂಡಿಡಿಲ್ಲ ಅಂತ ಹೇಳಿದ್ರೆ ನಿನ್ ಕೆಲಸ ಕಳ್ಕೊಳ್ಳೋದು ಗ್ಯಾರಂಟಿ. ಹೋಗಕ್ಕೆ ರೆಡಿ ಆಗಿರೋ, ಅಮ್ಮ ಉಪ್ಪಿಟ್ಟು ಮಾಡಿದಳೆ. ಅಪ್ಪ, ಚಿಂಗಮ್ ಸರ್ ಕೆಲಸ ಕಳ್ಕೊಳ್ಳೋದು ಗ್ಯಾರಂಟಿ ಆಯ್ತು. ಅಯ್ಯಮ್ಮ, ಮೋಟು ಪತ್ಲು ಜಾನ್ ಕಳ್ತನ ಮಾಡಿದ ಮಾಲ್ ಬಗ್ಗೆ ಬಾಯೇ ಬಿಡುತ್ತಾ ಇಲ್ಲ. ಕಮಿಷನ್ ಸರ್, ಅಂದ್ರೆ ನಮ್ಮಪ್ಪ ನನ್ನ ಕೆಲಸದಿಂದ ವಜಾ ಮಾಡ್ತೀನಿ ಅಂತ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡ್ಲಿ? ಚಿಂಗಂ ಸರ್, ಟೆನ್ಷನ್ ಮಾಡ್ಕೊಬೇಡಿ ಸರ್, ನಾವೇನಾದ್ರೂ ಹೆಲ್ಪ್ ಮಾಡ್ತೀವಿ ಸರ್. ಪತ್ಲು, ಚಿಂಗಂ ಸರ್ ಕೆಲಸ ಹೋಗ್ಬಿಡ್ತಂತೆ ಕಣೋ, ನಾವೇನಾದ್ರೂ ಹೆಲ್ಪ್ ಮಾಡ್ಲೇಬೇಕು. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಐಡಿಯಾ ಕೊಡು. ಐಡಿಯಾ? ಡಾಕ್ಟರ್ ನನ್ನ ಸಹಾಯ ತಗೊಳಲ್ ಕಣ. ಅಲ್ಲ ಚಿಂಗಂ ಸರ್, ಡಾಕ್ಟರ್ನ ಮೀಟ್ ಮಾಡೋಣ ಸರ್, ಬೇಗ ಅಲ್ಲೇ ಬಂದ್ಬಿಡಿ. ಮೋಟು ಪತ್ಲು, ನನ್ನ ಜೀವದ ಗೆಳೆಯರು ಇಲ್ಲಿ ನೋಡ್ರಪ್ಪ, ನಾನು ಕಂಡಿಡಿದಿರೋ ಬ್ರೈನ್ ಪ್ರಿಂಟರು. ಈ ಮೈಂಡ್ ಪ್ರಿಂಟರ್ ನ ಟೆಸ್ಟ್ ಮಾಡೋ ಅವಕಾಶ ಇವತ್ತು ಸಿಕ್ಕಿದೆ ಕಣ್ರಪ್ಪ. ಮೈಂಡ್ ಪ್ರಿಂಟರ? ಇದರಿಂದ ಏನಾಗುತ್ತೆ? ಇದನ್ನ ಕಳ್ರ ತಲೆ ಮೇಲೆ ಫಿಟ್ ಮಾಡ್ಬಿಟ್ರೆ ಸಾಕು ಕಣ್ರಪ್ಪ. ಆಮೇಲೆ ನೀವು ಅವ್ನಿಗೆ ಏನೇ ಪ್ರಶ್ನೆ ಕೇಳಿದ್ರು ಅವನು ಉತ್ತರ ಹೇಳ್ತಾನೋ ಇಲ್ವೋ ಕಣ್ರಪ್ಪ, ಆದ್ರೆ ಅದ್ರ ಬಗ್ಗೆ ಯೋಚನೆ ಅಂತೂ ಮಾಡ್ತಾನೆ ಇರ್ತಾನೆ ಕಣ್ರಪ್ಪ. ಆಮೇಲೆ ಅವ್ನು ಯೋಚನೆ ಮಾಡ್ತಿದಂಗೆ ಅವ್ನ ಯೋಚನೆಗಳೆಲ್ಲ ಈ ಪ್ರಿಂಟರ್ ಅಲ್ಲಿ ಪ್ರಿಂಟ್ ಆಗ್ತಾನೆ ಇರುತ್ತೆ ಕಣ್ರಪ್ಪ. ಹೆಂಗಿದೆ ನನ್ ಗೆಳೆಯರ? ಆಮೇಲೆ ಅವ್ನ್ ಕಳ್ತನ ಮಾಡಿ ಜಾಗ ಮಾಲ್ಗಳು ಎಲ್ಲಿವೆ ಅಂತ ಕಂಡಿಡಿಬಹುದಪ್ಪ. ಥ್ಯಾಂಕ್ ಯು ಡಾಕ್ಟರ್. ನಾವು ಈಗಲೇ ಹೋಗ್ಬಿಟ್ಟು ಆ ಜಾನ್ ತಲೆ ಮೇಲೆ ಟೋಪಿ ಹಾಕಿ ಎಲ್ಲ ಕಂಡಿಡ್ತೀವಿ. ಇಲ್ಲ ಬೇಡ,
ಇದನ್ನ ನನ್ನ ತಲೆ ಮೇಲೆ ಹಾಕ್ಬೇಡಿ, ದಯವಿಟ್ಟು ತೆಗೆದು ಬಿಡಿ. ಏಯ್ ಜಾನ್, ಈಗ ಬಾಯ್ ಬಿಡು. ಹೋದ್ ತಿಂಗಳು ನೀ ಕನಕ್ಪುರಕ್ಕೆ ಹೋಗಿದ್ದೆ, ಅಲ್ಲಿ ಬ್ಯಾಂಕ್ ನ ಲೂಟಿ ಮಾಡಿದ್ದೆ. ಲೂಟಿ ಮಾಡಿದ ಹಣನ ಎಲ್ಲಿಟ್ಟಿದ್ಯಾ? ಕಮಾನ್ ಟೆಲ್ ಮೀ. ಈ ಜಾನ್ನ ಬಾಯಿ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಇನ್ಸ್ಪೆಕ್ಟ್ರೆ. ನಾನೊಂದು ಮರದ ಕೆಳಗಡೆ ಹಳ್ಳ ಆಗದು, ದುಡ್ಡೆಲ್ಲ ಅಲ್ಲಿ ಹೂತಾಕ್ಬಿಟ್ಟಿದ್ದೀನಿ. ಚಿಂಗಮ್ಮ ಎಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ನಾನು ನಿಂಗೆ ಹೇಳಲ್ಲ. ಜಾನ್ ಕಳ್ತನ ಮಾಡಿದ ದುಡ್ಡನ್ನ ಕಾಡ್ನಲ್ಲಿ ಒಂದು ಅರಳಿ ಮರ ಇದೆ, ಆ ಮರದಿಂದ ಇನ್ನೊಂದು ಮರ ಇದೆ, ಅಲ್ಲಿ ಹಳ್ಳ ತೋಡ್ಬಿಟ್ಟು ದುಡ್ಡೆಲ್ಲ ಹೂತಾಕಿದ್ದಾನೆ. ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಐ ಶಿಶಿರ, ಐಟಮ್ಸ್ ರೆಡಿ ಮಾಡ್ಕೊಳ್ಳಿ. ಎಸ್ ಸರ್. ಏಯ್ ಜಾನ್, ಈಗ ಬಾಯ್ ಬಿಡು. ಹೋದ್ ತಿಂಗಳು ಗಂಗಾ ಜ್ಯುವೆಲರ್ಸ್ ನಲ್ಲಿ ಕಳ್ತನ ಮಾಡಿದ್ಯಲ್ಲ, ಆ ಜ್ಯುವೆಲ್ಸ್ ಎಲ್ಲ ಎಲ್ಲಿ ಬಚ್ಚಿಟ್ಟಿದೀಯಾ ಅಂತ. ಜ್ಯುವೆಲ್ಸ್ ಬಚ್ಚಿಟ್ಟಿರೋ ಜಾಗ ಗೊತ್ತಾಯ್ತು ಚಿಕ್ಕಂ ಸರ್. ನಾಳೆ ಬರಲೇ ಪ್ರಿಂಟ್ ಆಗ್ತಾ ಇದೆಯಲ್ಲಪ್ಪ. ವೆಲ್ಡನ್ ಚಿಂಗಮ್ಮ, ವೆಲ್ಡನ್. ಐ ಪ್ರೌಡ್ ಆಫ್ ಯು. ಅಮ್ಮ, ಇಲ್ಲೇನ್ ನಡೀತಾ ಇದೆ? ನಾನು ಬಾಯಿ ಬಿಡದೆ ಹೋದ್ರು ಮಾಲ್ ಕದ್ದು ಬಚ್ಚಿಟ್ಟಿರೋ ಜಾಗ ಅವ್ರಿಗೆ ಹೆಂಗಪ್ಪ ಗೊತ್ತಾಗ್ತಾ ಇದೆ? ಬಾಸ್ ನಿಮಗೆ ಡಾಕ್ಟರ್ ಜಟ್ಕನ ಯಾವುದೋ ಒಂದು ಗ್ಯಾಜೆಟ್ ಹಾಕಿದ್ದಾರೆ ಬಾಸ್. ಅದರಿಂದ ನೀವು ಖಜಾನೆನ ಯೋಚನೆ ಮಾಡಿದ್ರೆ ಅದರಿಂದ ಒಂದು ಚೀಟಿ ಬರುತ್ತೆ ಬಾಸ್. ಅದರಲ್ಲಿ ಎಲ್ಲಾನು ಬರೆದಿರುತ್ತೆ ಬಾಸ್. ಇದರಿಂದ ನೀವು ಕದ್ದಿರೋ ಸಾಮಾನು ಅರ್ಧಕ್ಕಿಂತ ಹೆಚ್ಚು ಅವ್ರ ಕೈ ಸೇರಿರುತ್ತೆ ಬಾಸ್. ಹಂಗ ನನ್ ತಲೆಗೆ ಟೋಪಿ ತಗಲಾಕ್ಬಿಟ್ಟು ಎಲ್ಲಾ ವಿಷಯನೂ ತಿಳ್ಕೊಂಬಿಟ್ಟಲ್ಲ ಇನ್ಸ್ಪೆಕ್ಟ್ರು. ಏ ಚಿಂಗಂ, ನಿನ್ ಸರ್ಕಾರಿ ಟೋಪಿ ಇಳಿಸೋವರೆಗೂ ನನ್ ಸಮಾಧಾನ ಇಲ್ಲ. ಓಯ್ ಜಾನ್, ಇನ್ನು ನೀ ಕಳ್ತನ ಮಾಡೋ ಲಿಸ್ಟ್ ಮುಗ್ದಿಲ್ಲ. ಈಗ ಹೇಳು, ನೀ ಸುರಕ್ಷಾ ಬ್ಯಾಂಕ್ ಅಲ್ಲಿ ಲೂಟಿ ಮಾಡಿದ ಹಣನ ಎಲ್ಲಿ ಬಚ್ಚಿಟ್ಟಿದೀಯಾ ಅಂತ. ಹಣ 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 ಎಲ್ಲಿ 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 ಬಚ್ಚಿಟ್ಟಿದ್ಯಾ? ಚಿಂಗಂ ಸರ್, ಇನ್ನೊಂದು, ಚಿಂಗಂ ಸರ್ ಬಹಳ ನಿಷ್ಠಾವಂತರು, ದಯಾಳು, ಒಳ್ಳೆ ಆಫೀಸರು ಅಂತವ್ರು ಎಲ್ಲಿ ಸಿಗ್ತಾರೆ ಈ ಪ್ರಪಂಚದಲ್ಲಿ? ಅಂತ ಮನುಷ್ಯರು 100ಕ್ಕೊಬ್ರು. ಅಯ್ಯಮ್ಮ, ನನ್ನ ಬಗ್ಗೆನೂ ಪ್ರಿಂಟ್ ಔಟ್ ಬರ್ತಾ ಇದೆಯಾ? ವೆರಿ ಗುಡ್, ಥ್ಯಾಂಕ್ ಯು. ಚಿಂಗಂ ಸರ್, ಅಷ್ಟೊಂದು ನೀವು ಖುಷಿ ಆಗ್ಬೇಡಿ ಸರ್. ಜಾನ್ ನಿಮ್ಮನ್ನ ಅಷ್ಟೊಂದು ಹೊಗಳ್ತಾ ಇದ್ದಾನೆ ಅಂದ್ರೆ ಏನೋ ಕಿರಿಕ್ ಮಾಡ್ತಾನೆ ಅನ್ಸುತ್ತೆ. ಈ ಮಿಷಿನ್ ಉಲ್ಟಾ ಹೊಡಿತಿದೆಯಲ್ಲ ಮಟ್ಟ. ಚಿಂಗಂ ಸರ್ ಬಹಳ ಅಮಾಯಕರು. ಈ ಕಳ್ತನ ಎಲ್ಲ ನಾನು ಮೋಟು ಪತ್ಲು ಹೇಳಿದ್ದಕ್ಕೇನೆ ಮಾಡಿರೋದು. ಅಯ್ಯಮ್ಮ, ಈ ಚೀಟಿಲಿ ಏನು ಬರ್ದಿತ್ತು? ಬೇಗ ಹೇಳಿ, ಕಮಾನ್ ಟೆಲ್ ಮೀ. ಮೋಟು ಓದ್ ಹೇಳು. ನಾನು ಕಳ್ತನ ಮಾಡೋ ಕೆಲ್ಸಗಳನ್ನೆಲ್ಲ ಹೋದ್ ತಿಂಗಳಿಂದನೇ ಬಿಟ್ಬಿಟ್ಟಿದ್ದೆ. ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡೋಣ ಅಂತಿದ್ದೆ, ಆದ್ರೆ ಮೋಟು ಪತ್ಲು ನನಗೆ ಹೆದರ್ಸಿ ಕಳ್ತನ ಮಾಡಿಸಿದ್ರು. ನಾನು ಮಾಡಲ್ಲ ಅಂತ ಹೇಳಿದ್ರು, ಹೊಡಿತೀನಿ ಅಂತ ಹೆದರ್ಸ್ಬಿಟ್ರು. ನಾನು ಅಮಾಯಕ ಹೆದರ್ಕೊಂಡು ಈ ಕಳ್ತನ ಮಾಡ್ತಾನೆ ಇದ್ದೆ. ಮೋಟು ಪತ್ಲು ಜೇಬು ತುಂಬ್ತಾನೆ ಹೋಯ್ತು. ಮೋಟು ಪತ್ಲು, ನಾನು ನಿಮ್ಮನ್ನ ಒಳ್ಳೆ ಸ್ನೇಹಿತರು ಅನ್ಕೊಂಡಿದ್ದೆ, ಆದ್ರೆ ನೀವಿಬ್ರು ಇಂಥ ಕೀಳುಮಟ್ಟಿ ಕೀಳಿತೀರ ಅಂತ ಅನ್ಕೊಂಡೇ ಇರ್ಲಿಲ್ಲ. ಚಿಂಗಂ ಸರ್, ಏನ್ ಸರ್ ಮಾತಾಡ್ತಿದ್ರ ನೀವು? ನಾವ್ಯಾಕೆ ಸರ್ ಇಂಥ ಕೆಟ್ಟ ಕೆಲಸ ಮಾಡಕ್ ಹೋಗೋಣ? ಚಿಂಗಂ ಸರ್, ಜಾನ್ ನಮ್ಮಿಬ್ಬರ ಮೇಲೆ ಫಿಟ್ಟಿಂಗ್ ಇಡ್ತಾ ಇದ್ದಾನೆ ಸರ್. ನಿಮ್ ಮಾತು ನನಗೆ ಖಂಡಿತ ಬೇಕಾಗಿಲ್ಲ. ಐ ಶಿಶಿರ, ಮೋಟು ಪತ್ಲುನ ಲಾಕಪ್ಗೆ ತಳ್ಳಿಬಿಡಿ. ಮಿಸ್ಟರ್ ಜಾನ್, ಐ ಆಮ್ ವೆರಿ ವೆರಿ ಸಾರಿ. ಐ ಶಿಶಿರ, ಜಾನ್ನ ಬಿಡುಗಡೆ ಮಾಡಿ ಮನೆ ಕಟ್ಸಿ ಪ್ಲೀಸ್. ಗಡೆ 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 ಬಿಡುಗಡೆ. ಜಾನ್, ಇವತ್ತಿಂದ ನೀನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಥ್ಯಾಂಕ್ ಯು ವೆರಿ ಮಚ್ ಚಿಂಗಂ ಸರ್. ನೀವು ಮೋಟು ಪತ್ಲು ಇಂದ ನನ್ನ ಪರ್ಮನೆಂಟ್ ಆಗಿ ಬಿಡುಗಡೆ ಮಾಡಿಸ್ಬಿಟ್ರಿ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮೋಟು ಪತ್ಲು. ಮಟು, ಜಾನ್ ನಗ್ತಾ ಇರೋದು ನೋಡಿದ್ಯಾನೋ? ಅವನು ಗ್ಯಾಜೆಟ್ ನ ಮಿಸ್ಯೂಸ್ ಮಾಡ್ಕೊಂಡು ನಮ್ಮನ್ನೇ ತಗ್ಲಾಕಿಸ್ಬಿಟ್ಟ ಕಣ. ಚಿಂಗಂ ಸರ್, ತಾವು ನಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್? ನಾವು ಯಾವತ್ತಾದ್ರೂ ಇಂಥ ಕೆಲಸ ಮಾಡಿದೀವ ಹೇಳಿ ಸರ್? ಸ್ವಲ್ಪ ಯೋಚನೆ ಮಾಡಿ ಸರ್. ಚಿಂಗಂ ಸರ್, ಇದೊಂದ್ ಸಾರಿ ನಮ್ಮ ಮೇಲೆ ನಂಬಿಕೆ ಇಡಿ ಸರ್. ನಂಬಿಕೆ ಇಡಿ, ಒಂದ್ ಚಾನ್ಸ್ ಕೊಡಿ ಸರ್. ಅಯ್ಯಮ್ಮ ಮೋಟು ಪತ್ಲು, ನೀವಿಬ್ರು ಯಾಕೆ ಹಿಂಗ್ ಮಾತಾಡ್ಬಿಟ್ಟು ನನ್ನ ಅಳತನ ಮಾಡ್ತಾ ಇದ್ದೀರಾ? ನಿಮ್ಮ ನನಗೆ ಖಂಡಿತ ವಿಶ್ವಾಸ ಇದೆ, ನಂಬಿಕೆ ಇದೆ. ಶಿಶಿರ, ಮೋಟು ಪತ್ಲನ್ನ ರಿಲೀಸ್ ಮಾಡ್ರು. ಚಿಂಗಂ ಸರ್, ಜಾನ್ ಈಗ ಖುಷಿಯಾಗಿರ್ತಾನೆ ಸರ್, ನಮ್ಮಿಬ್ಬರಿಗೂ ಯಾಮರ್ಸ್ಬಿಟ್ಟಿದ್ದೀನಿ ಅಂತ. ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಆ ಜಾನ್ಗೆ ಬುದ್ಧಿ ಕಲಿಸ್ಬೇಕು ಸರ್.
ಮೋಟು ಪತ್ಲು ನನಗೆ ಟೋಪಿ ಹಾಕಿ ಸಿಕ್ಕಾಕ್ಸ್ಬೇಕು ಅಂತ ಇದ್ರು, ಆದ್ರೆ ನಾನು ಅವ್ರ ಟೋಪಿನ ಅವ್ರಿಗೆ ಹಾಕ್ಬಿಟ್ಟೆ. ಏನ್ ಸಮಾಚಾರ? ನೀವೆಲ್ಲರೂ ಒಂದೇ ತರ ಟೋಪಿ ಹಾಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಂಬರ್ 1 ನಂಬರ್ 2 ಬೇಗ ಬೇಗ ಈ ಚೀಟಿನ ಓದೇಳೋ. ಮನ್ಸು ಹೇಳ್ತಾ ಇದೆ ಜಾನ್ ದಡ್ಡ ನನ್ನ ಆಕಾಶದಿಂದ ಎತ್ತಿ ಕೆಳಗೆ ಬಿಸಾಕು ಅಂತ. ಈ ತೀಟಿನಲ್ಲಿ ಬಂದಿದೆ ದಾನ್ನ ಎತ್ಕೊಂಡೋಗಿ ಸಮುದ್ರದಲ್ಲಿ ಬಿತ್ತಾಕ್ಬೋದು ಅಂತ. ಅಯ್ಯಪ್ಪೋ, ನನ್ ಮನ್ಸು ಹೇಳ್ತಾ ಇದೆಯಪ್ಪ, ಜಾನ ಎತ್ಕೊಂಡೋಗಿ ಶಾರ್ಕ್ ಬಾಯಿಗೆ ತುರುಕ್ಬಿಡಿ ಅಂತ. ನನ್ ಮನ್ಸು ಹೇಳ್ತಾ ಇದೆ ಜಾನ್ನ ಎಳ್ಕೊಂಡೋಗಿ 20 ವರ್ಷದ ಆನೆ ಕೈಲಿ ತುಳಿಸ್ಬಿಡಿ ಅಂತ. ಎಲ್ಲಿ ನೋಡ್ತಿದ್ಯಾ ಜಾನ್? ಪತ್ಲದು ನಂದು ಚೀಟಿ ಇನ್ನೂ ಬಾಕಿ ಇದೆ. ಇಲ್ಲ ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಸಮುದ್ರನೂ ಇರಬಾರ್ದು, ಆನೆನೂ ಇರಬಾರ್ದು, ಶಾರ್ಕು ಇರಬಾರ್ದು ಅಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ. Watch India's largest kids library only on Geo Hotstar. Download the app now.